ಚಿಕ್ಕಮಗಳೂರು ತಾಲೂಕಿನ ಹರಿಹರದಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಿಜೆಪಿ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಸ್ವಪ್ನ ಸಿವಿ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾದರು. ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ, ನೂತನ ಅಧ್ಯಕ್ಷರು ಅಧಿಕಾರದ ಆಸೆಗೆ ಜೋತು ಬೀಳದೆ ಸಮಾನ ಮನಸ್ಥಿತಿ ಹೊಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚು ಅಭಿವೃದ್ಧಿಗೆ ಒತ್ತು ಕೊಟ್ಟು ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಅಧ್ಯಕ್ಷರಾಗಿದ್ದಾರೆ ಅಂದರೆ ಮೊದಲನೇದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಈ ಥರದಲ್ಲಿ ಆಗಲಿಕ್ಕೆ ಸಾಧ್ಯ. ಎರಡನೇದು ಈ ಹರಿಹರದಹಳ್ಳಿ ಗ್ರಾಮ ಪಂಚಾಯತಿಲಿರುವಂಥ ಎಲ್ಲ ಸಹೃದಯ ಸದಸ್ಯರು ಗ್ರಾಮಸ್ಥರುಗಳು ನಮ್ಮ ಒಂದು ಕೆಳವರ್ಗವನ್ನು ಅಷ್ಟು ಪ್ರೀತಿಸ್ತಾರೆ ಅಂತ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ಬಿಡಲ್ಲ ಸಾಮಾನ್ಯವಾಗಿ. ಆದರೆ ಇಲ್ಲಿ ಒಬ್ಬ ಪರಿಷ್ಠ ಜಾತಿಯ ಮಹಿಳೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವಂಥ ಅಧ್ಯಕ್ಷರಾಗಲಿಕ್ಕೆ ಸಹಕರಿಸಿದ್ದಾರೆ ಅಂದರೆ, ಮೊದಲನೇದಾಗಿ ನಾನು ಇಡೀ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಪರವಾಗಿ, ನನ್ನ ಎಲ್ಲ ಸಮುದಾಯದ ಪರವಾಗಿ ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಮತ್ತು ಗ್ರಾಮಸ್ಥರಿಗೆ ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನೂತನ ಅಧ್ಯಕ್ಷೆ ಸ್ವಪ್ನ ಸಿವಿ ಚಂದ್ರಶೇಖರ್ ಅವರು ಮಾತನಾಡಿ, ಸಿಕ್ಕಿರುವ ಅವಕಾಶವನ್ನು ಜನಸಾಮಾನ್ಯರ ಅಭಿವೃದ್ಧಿ ಪೂರಕವಾಗಿ ಕೆಲಸ ನಿರ್ವಹಿಸುವುದರಲ್ಲಿ ತೊಡಗುತ್ತೇನೆ. ಸದಸ್ಯರ ಸಹಕಾರ ಹಾಗೂ ಗ್ರಾಮಸ್ಥರನ್ನು ಪರಿಗಣನೆಗೆ ತೆಗೆದುಕೊಂಡು ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಎಂದು ಹೇಳಿದರು. ಈ ದಿನ ಹರಿಹರದಹಳ್ಳಿ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಆಯ್ಕೆ ಮಾಡಿದಂಥ ಎಲ್ಲ ಚುನಾಯಿತ ಪ್ರತಿನಿಧಿ ಸದಸ್ಯರಿಗೂ ಹಾಗೂ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ನನ್ನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಈ ಹಿಂದೆ ಅಧ್ಯಕ್ಷರಾದಾಗ ನನ್ನ ಕಾರ್ಯಗಳನ್ನು ನೋಡಿ ನಾ ಮಾಡಿರೋ ಕೆಲಸ ಆಗಲಿ ಅಥವಾ ಯಾವುದೇ ಇದಿಲ್ದಂಗೆ ಕುಂದು ಕೊರತೆ ಇಲ್ದಂಗೆ ಮಾಡಿದ್ದಾರೆ. ನನಗೂ ಆಸೆ ಇತ್ತು, ಈ ಹಿಂದೆ ನಾವು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಗ್ರಾಮ ಪಂಚಾಯತಿಗೆ ಬಂದು ಸದಸ್ಯರಾಗಿ ಚುನಾಯಿತರಾಗಿ ಬಂದಿರ್ತೀವಿ. ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡೋದಕ್ಕೆ ಈಗ ನಮ್ಮ ಪಂಚಾಯತಿಗೆ 7 ಹಳ್ಳಿ ವ್ಯಾಪ್ತಿ ಬರುತ್ತೆ. ಆ 7 ಹಳ್ಳಿ ಸದಸ್ಯರನ್ನು ನಮ್ಮ ಒಮ್ಮತದಿಂದ ಎಲ್ಲ ಸೇರಿ ಅವರ ಮುಖಾಂತರನೇ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಆಸೆ ಪಟ್ಟಿದ್ದೀವಿ. ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಮಾರ್ ಅವರು ಮಾತನಾಡಿ, ಹರಿಹರದಹಳ್ಳಿ ಹಾಗೂ ಮುಗಳವಳ್ಳಿ ಗ್ರಾಮ ಪಂಚಾಯಿತಿ ಒಂದೇ ಮನಸ್ಥಿತಿ ಹೊಂದಿರುವ ಸದಸ್ಯರುಗಳ ಬೆಂಬಲವಿದೆ. ಸರ್ವರಿಗೂ ಸಮಾನ ಅವಕಾಶ ಕಲ್ಪಿಸಲು ಮುಂದಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಸ್ವಪ್ನ ಶೇಖರ್ ಅವರಿಗೆ 2ನೇ ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಸ್ವಪ್ನ ಶೇಖರ್ ತುಂಬ ಮೊದಲೇ ಅಧ್ಯಕ್ಷರಾಗಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಈ ಬಾರಿನೂ ಅದನ್ನು ಕಂಟಿನ್ಯೂ ಮಾಡಲಿ. ದೀಪಕ್ ದೊಡ್ಡ ಹೆಸರು ಹೇಳಿದಂಗೆ ಜನಸಾಮಾನ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಮಾದರಿಯಾಗಿ ಅವರ ಸಹಕಾರ ತಗೊಂಡು ಇಡೀ ಹರಿಹರದಹಳ್ಳಿ ಗ್ರಾಮ ಪಂಚಾಯತಿಗೆ ಉತ್ತಮವಾದ ಹರಿಹರದಹಳ್ಳಿ ಗ್ರಾಮ ಪಂಚಾಯತಿ ಹೆಸರು ತಗೊಂಡಿದೆ, ಅದನ್ನು ಉಳಿಸ್ಕೊಂಡ್ಲಿ ಮತ್ತು ಬೆಳೆಸ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎರಡನೇದು ಇದೊಂದು ವಿಷಯದಲ್ಲಿ ಮತ್ತೆ ಹೇಳ್ತಾ ಇದ್ದೆ, ನಾನು ಮುಗಳವಳ್ಳಿ ಗ್ರಾಮ ಪಂಚಾಯತಿ ಮತ್ತು ಹರಿಹರದಹಳ್ಳಿ ಗ್ರಾಮ ಪಂಚಾಯತಿ ಅಣ್ಣ ತಮ್ಮಂದಿರ ಥರ ಈ ಒಂದು ಇದನ್ನ ನಡ್ಸ್ಕೊಂಡು ಹೋಗ್ತಿದ್ದಾವೆ. ಯಾವುದೇ ಒಂದು ಭಿನ್ನ ಭೇದ ಮಾಡ್ದಂಗೆ, ಭೇದ ಭಾವದ ಪ್ರಶ್ನೆ ಬರ್ದಂಗೆ ಆಡಳಿತ ಮಾಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಅದೇ ರೀತಿ ನಡ್ಕೊಂಡು ಹೋಗ್ತದೆ ಬಿಜೆಪಿ. ಅಲ್ಲೂ ಕೂಡ ಈಗ ಜನರಲ್ ಕ್ಯಾಟಗರಿ ಇದ್ರೂ ಕೂಡ ಒಬ್ಬರನ್ನ SC ವ್ಯಕ್ತಿಗಳನ್ನ ಅದರಲ್ಲಿ ಅಧ್ಯಕ್ಷನ್ ಮಾಡಿ ಮಾದರಿಯಾಗಿದ್ದಾರೆ. 2 ಪಂಚಾಯತಿಗಳು ಇಡೀ ದೇಶಕ್ಕೆ ಮಾದರಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಯಶವಂತ್ ರಾಜ್, ಸದಸ್ಯರುಗಳಾದ ಜಯಂತಿ, JN ಮಂಜೇಗೌಡ, ಮುಳ್ಳೇಗೌಡ, ಲಲಿತಾ ಶಿವಾನಂದ್, ಕವಿತಾ ಶಿವರಾಮ್, ಶಾರದಾ ಮಾಸ್ತೇಗೌಡ, HM ಮಂಜೇಗೌಡ, PDO BS ಕುಮಾರ್, ಬಿಜೆಪಿ ಮುಖಂಡರಾದ ಕುರುವಂಗಿ ವೆಂಕಟೇಶ್, ಗ್ರಾಮಸ್ಥರಾದ ಬಲರಾಮ್, ಧರ್ಮೇಗೌಡ, ಮಂಜೇಗೌಡ, ಜಯಣ್ಣ ಮತ್ತಿತರರು ಹಾಜರಿದ್ದರು.